ಇನ್ನೇನೋ ಕೆಲವೇ ಹೊತ್ತಲ್ಲಿ ಎಚ್.ಡಿ. ರೇವಣ್ಣ ಅವರು ಸಲ್ಲಿಸಿರುವಂಥ ಬೇಲ್ ಅರ್ಜಿಯ ತೀರ್ಪು ಪ್ರಕಟ ಆಗೋದಕ್ಕಿದೆ. ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರು 5 ಗಂಟೆಗೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ತೀರ್ಪು ಪ್ರಕಟವಾಗೋದಕ್ಕಿದೆ. ಕೆಲವೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗೋದಕ್ಕಿದೆ. ಇವತ್ತು ಇಡೀ ದಿನ ವಾದ ಪ್ರತಿವಾದವನ್ನು ಆಲಿಸಿತ್ತು ಕೋರ್ಟ್. ಎಸ್ಐಟಿ ಪರವಾಗಿ ಜೈನಾ ಕೊಠಾರಿ ಮತ್ತು ಅಶೋಕ್ ನಾಯ್ಕ್ ಈ ಇಬ್ಬರೂ ಕೂಡ ಯಾಕೆ ಆರೋಪಿಗೆ ಬೇಲ್ ಕೊಡಬಾರದು ಅನ್ನೋದನ್ನು ವಾದ ಮಂಡಿಸಿದರು. ಇನ್ನು ರೇವಣ್ಣ ಪರವಾಗಿ ವಾದ ಮಂಡಿಸಿದಂಥ ವಕೀಲ ಸಿ.ವಿ. ನಾಗೇಶ್ ಯಾಕೆ ನನ್ನ ಕಕ್ಷಿದಾರನಿಗೆ ಬೇಲ್ ಕೊಡಬಹುದು ಅನ್ನೋದಕ್ಕೆ ಪೂರಕವಾದಂಥ ಅಂಶಗಳನ್ನು ನ್ಯಾಯಪೀಠದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ FIR ವಿಚಾರದಲ್ಲೇ ಎಡವಟ್ಟುಗಳಾಗಿದೆ, FIR ಅಲ್ಲೇ ಹುರುಳಿಲ್ಲ, 364A ಹಾಕೋದಕ್ಕೆ ಯೋಗ್ಯವಾದಂಥ ಕೇಸೇ ಅಲ್ಲ ಇದೆಲ್ಲವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದರು. ಈ ಕಡೆ SIT ಪರ ವಕೀಲರು ಬೇಲ್ ಕೊಟ್ರೆ ಸಾಕ್ಷ್ಯನಾಶದ ಆತಂಕ, ಬೇಲ್ ಕೊಟ್ರೆ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ಸಾಮಾಜಿಕವಾಗಿ ಪ್ರಭಾವಿಗಳು ಆಗಿರೋ ಕಾರಣಕ್ಕಾಗಿ ಉಳಿದ ದೂರಿನ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ, ಉಳಿದವರು ದೂರು ಕೊಡೋದಕ್ಕೆ ಮುಂದೆ ಬರೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಮತ್ತು ಬೇಲ್ ಪಡ್ಕೊಂಡು ಆರೋಪಿ ಏನಾದರೂ ಹೊರಗಡೆ ಬಂದರೆ ಆತ ಸಾಕ್ಷಿಗಳ ಮೇಲೆ ಪರಿಣಾಮವನ್ನು ಬೀರಬಹುದು, ಸಾಕ್ಷ್ಯ ನಾಶ ಮಾಡಬಹುದು. ಇದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಯಾವುದನ್ನ ನ್ಯಾಯಪೀಠ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ತೀರ್ಪು ಪ್ರಕಟಿಸೋದಕ್ಕಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟ ಆಗತ್ತೆ. ಬಹಳಷ್ಟು ಕುತೂಹಲ ಕೆರಳಿಸಿರುವಂಥ ಕೇಸ್ ಇದು. ಕಾರಣ ಮೊನ್ನೆಯಿಂದಲೂ ಕೂಡ ಇದಕ್ಕೆ ಸಂಬಂಧಿಸಿದಂಥ ವಾದ ಪ್ರತಿವಾದ ನಡೀತಾನೆ ಇದೆ. ಪ್ರಮುಖವಾಗಿ ಮೊದಲ ಪ್ರಶ್ನೆ ರೈಸ್ ಆಗಿದ್ದು ಯಾವಾಗ ಅಂತಂದ್ರೆ ಸಿ.ವಿ. ನಾಗೇಶ್ ಅವರು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಪ್ರಿಲಿಮಿನರಿ ಅವರ ಆರ್ಗ್ಯುಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಕಸ್ಟಡಿಯಲ್ಲಿ ಆರೋಪಿ ಇರೋದ್ರಿಂದ ಬೇಲ್ ಅರ್ಜಿಯ ವಿಚಾರಣೆಯನ್ನು ಮಾಡಬಹುದಾ ಅನ್ನುವಂಥ ಪ್ರಶ್ನೆ ರೈಸ್ ಆಗಿತ್ತು. ಅದಾದ ನಂತರ ಒಂದು ಬೆಳವಣಿಗೆ ಆಯಿತು. ಆರೋಪಿ ಎಚ್.ಡಿ. ರೇವಣ್ಣ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಯಿತು. 17ನೇ ACMM ನ್ಯಾಯಾಲಯ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.